ಈ ಸರ್ಕಾರಿ ಕಟ್ಟಡಗಳಿಂದ ಜಿಬಿಎಗೆ ಬರಬೇಕಾಗಿದ್ದಂತ ಕೋಟಿ ಕೋಟಿ ಸೇವಾ ತೆರಿಗೆಯನ್ನ ಸರ್ಕಾರ ಕಟ್ಟದೆ ಹಾಗೆ ಉಳಿಸ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಕೂಡ ಶಕ್ತಿ ಕೇಂದ್ರಗಳಾಗಿರುವಂತ ವಿಧಾನಸೌಧ, ವಿಕಾಸಸೌಧ, ಲೋಕಭವನ ಇರ್ಬೋದು, ಇಲ್ಲೆಲ್ಲೂ ಕೂಡ ಟ್ಯಾಕ್ಸೇ ಕಟ್ಟಿಲ್ಲ. ಪ್ರಮುಖವಾಗಿ ಇವೆಲ್ಲಗಳಿಂದ ಹಲವು ಇಲಾಖೆಗಳು ಒಟ್ಟು ಸೇರಿದ್ರೆ 473 ಕೋಟಿಗೂ ಹೆಚ್ಚು ಈ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಈ ಕುರಿತು ಬಿಜೆಪಿಯ ಮುಖಂಡ ಆಗಿರುವಂತಹ ಎನ್.ಆರ್. ರಮೇಶ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದು, ಆದಷ್ಟು ಬೇಗ ತೆರಿಗೆ ಕಟ್ಟಿ ಅಂತಿದ್ದಾರೆ. ಎನ್.ಆರ್. ರಮೇಶ್ ಅವರು ಏನು ಹೇಳಿದ್ರು ನೋಡ್ಬರೋಣ. 1 ಲಕ್ಷ 1.5 ಲಕ್ಷದಷ್ಟು ಕಡಿಮೆ ಪ್ರಮಾಣದ ಆಸ್ತಿ ತೆರಿಗೆನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರ ಸ್ವತ್ತುಗಳನ್ನು ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆಯನ್ನು ಮರೆತು ಹರಾಜು ಹಾಕುವಂಥ ಕೆಲಸಕ್ಕೆ 5 ನಗರ ಪಾಲಿಕೆಗಳು ಮುಂದಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಿನ್ನೆ ದಿವಸ ಗಾಬರಿ ಆಗುವಂಥದ್ದು, 41 ಸ್ವತ್ತುಗಳ ಮಾಲೀಕರಿಗೆ ನೋಟಿಸನ್ನು ಜಾರಿ ಮಾಡಿ ಇನ್ನು ಮುಂದೆ ಈ 41 ಸ್ವತ್ತಿನ ಮಾಲೀಕತ್ವ ಪಾಲಿಕೆಯದ್ದು ಅನ್ನೋ ಒಂದು ಗಾಬರಿ ಆಗುವಂಥ ಒಂದು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ನಾನು ಪಾಲಿಕೆಯ 5 ನಗರ ಪಾಲಿಕೆಗಳ 5 ಆಯುಕ್ತರು ಹಾಗೆ ವಿಶೇಷ ಆಯುಕ್ತರು, ಕಂದಾಯ ವಿಭಾಗ, ಅದೆಲ್ಲದಕ್ಕಿಂತಲೂ ಜಿಬಿಎ ಮುಖ್ಯ ಆಯುಕ್ತರಿಗೆ ಇವತ್ತು ದಾಖಲೆಗಳ ಸಹಿತ ಒಂದು ಪತ್ರವನ್ನು ಬರೆದು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳು ಸುಮಾರು 458 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಸೇವಾ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಶಕ್ತಿ ಕೇಂದ್ರಗಳು ಅಂತಲೇ ಕರೆಸ್ಕೊಳ್ಳುವಂಥ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿಗಳ ಕಟ್ಟಡ, ಹಾಗೆ ರಾಜಭವನ ಮತ್ತು ಕುಮಾರಕೃಪಾ ಅತಿಥಿ ಗೃಹ, ಈ 5 ಕಟ್ಟಡಗಳು ಮಾತ್ರನೇ ಸುಮಾರು 14 ಕೋಟಿ 79 ಲಕ್ಷ 14 ಕೋಟಿ 94 ಲಕ್ಷ ಅಂದರೆ ಸುಮಾರು 15 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಸೇವಾ ತೆರಿಗೆಯನ್ನು ಕಳೆದ 18 ವರ್ಷಗಳಿಂದ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. 2008ರಿಂದ ಇಲ್ಲಿ ತನಕ ಒಂದೇ ಒಂದು ನಯ ಪೈಸೆ ಇದನ್ನು ಕೂಡ ಕೊಟ್ಟಿದೆ. ನೋಡಿ, ವಿಧಾನಸೌಧದಲ್ಲೆಲ್ಲ ಟೀ ಕಾಫಿಗೆಲ್ಲ ಕೋಟಿ ಕೋಟಿ ಖರ್ಚು ಮಾಡ್ತಾರಂತ ಒಂದಿಷ್ಟು ಅಂಶಗಳು ಬಂದಾಗ ಶಾಕಿಂಗ್ ಅನಿಸ್ತಿತ್ತು. 2008-09ರಿಂದ ಇಲ್ಲಿವರೆಗೂ ಕೂಡ ಸರಿಯಾಗಿ ಪಾವತಿ ಮಾಡಲ್ಲ ಅಂತಂದ್ರೆ ಏನ್ ಸಂದೇಶ ಇವರು ಕೊಡ್ತಾರೆ, ಏನ್ ಲೆಕ್ಕಾಚಾರ? 2008-09ರಿಂದ ಇವರು ಪಾವತಿ ಮಾಡೋದಕ್ಕೆ, ತೆರಿಗೆ ಪಾವತಿಗೆ ಹೋಗಿಲ್ಲ. ಸರ್ಕಾರದ ಕಟ್ಟಡಗಳ ನಿರ್ವಹಣೆಗೆ ಯಾರಿಗೆ ಕೊಟ್ಟಿರ್ತಾರೋ 2024ರಲ್ಲಿ ಅವರಿಗೆ ಒಂದು OTSಗೂ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ಗೂ ಒಂದು ಅವಕಾಶ ಕೊಡಲಾಗಿತ್ತು. 2008ರಿಂದ ಕೊಟ್ಟಿರಲಿಲ್ಲ, ಒನ್ ಟೈಮ್ ಸೆಟಲ್ಮೆಂಟ್ಗೆ ಬನ್ನಿ ಅನ್ನೋ 2024ರಲ್ಲಿ ಅದು ಯಾವುದೇ ಮುಗಿದೋಯ್ತು. ಆದರೂ ಇವ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಕಳೆದ 2025ರ ಅವಧಿಯಲ್ಲಿ ಖಾಸಗಿ ಕಟ್ಟಡಗಳಿಗೆ ಇವರು ಬೀಗ ಹಾಕಿರೋದು 80,000ಕ್ಕೂ ಹೆಚ್ಚು. 80,000ಕ್ಕೂ ಹೆಚ್ಚು ಖಾಸಗಿ ಕಟ್ಟಡಗಳನ್ನ ಬೀಗ ಹಾಕಲಾಗಿತ್ತು, ತೆರಿಗೆ ಪಾವತಿ ಮಾಡಲಿಲ್ಲ ಅನ್ನುವಂಥ ನಿಟ್ಟಲ್ಲಿ. ಈ ಬೆಂಗಳೂರಲ್ಲಿ ಒಂದು 7,000 ಚಿಲ್ಲರೆ ಆಸ್ತಿ ಮಾಲೀಕರಿಗೆ ಈಗಾಗಲೇ GBA ಕೊಟ್ಟುಬಿಟ್ಟಿದೆ, ನೋಟಿಸ್ ಕೊಟ್ಟುಬಿಟ್ಟಿದೆ. ಹೌದು, ಫಸ್ಟ್ ಒಂದ್ಸರಿ ಡಿಮಾಂಡ್ ನೋಟಿಸ್ ಕೊಡುತ್ತೆ, ನೀವು ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಹರಾಜಿಗೆ ನೇರವಾಗಿ ಹೋಗುತ್ತೆ. ಎನ್.ಆರ್. ರಮೇಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಿನ್ನೆನೋ ಮೊನ್ನೆನೋ 41 ಕಟ್ಟಡಗಳಿಗೆ ನೋಟಿಸ್ ಕೊಡಲಾಗಿತ್ತು ಅಂತಂದ್ರೆ ಇನ್ನು ಮುಂದೆ ನಿಮ್ಮ ಕಟ್ಟಡಗಳು GBA ಸಂಬಂಧಪಟ್ಟಂತೆ ಇರುತ್ತೆ ಅನ್ನುವಂಥದ್ದು. ಎಂಥ ದುರಾಡಳಿತ ಇದು! 1 ಲಕ್ಷ 1.5 ಲಕ್ಷದ ತೆರಿಗೆ ಅಂದರೆ ಕೆಳವರ್ಗದವರು, ಮಧ್ಯಮ ವರ್ಗದವರಿಗೆ ಈ 50,000ದಿಂದ 1.5 ಲಕ್ಷ, 2 ಲಕ್ಷ, 5 ಲಕ್ಷ ಈ ತೆರಿಗೆಯನ್ನು ಹಿಂಬಾಕಿ ಇಟ್ಕೊಂಡವರಿಗೆ ನಿಮ್ಮ ಕ್ರಮ ಆಗುತ್ತೆ. ಅವ್ರು ಹೇಳದಂತೆಯೇ ವಿಧಾನಸೌಧ, ವಿಕಾಸಸೌಧ, ಈ ಬಹುಮಹಡಿ ಕಟ್ಟಡಗಳು, ಕುಮಾರಕೃಪಾ, ಇಲ್ಲೆಲ್ಲ 14ರಿಂದ 15 ಕೋಟಿ ರೂಪಾಯಿ ಅಂದರೆ 14 ಕೋಟಿಯ 94 ಲಕ್ಷ ಅಷ್ಟು ಬಾಕಿ ಉಳಿಸ್ಕೊಂಡ್ಬಿಟ್ಟು ನೀವು ಇವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ. ಈ ಕಟ್ಟಡಗಳ ಬಗ್ಗೆ ನಿಮ್ಮ ನಿತ್ಯ ನಿರಂತರವಾಗಿ ನಿಮ್ಮ ಹರಾಮಿತನಕ್ಕೆ ಬೇಕಲ್ಲ ನಿಮಗೆ, ಪ್ರತಿದಿನ ಅದಕ್ಕೆ ಅದೇ ವ್ಯವಸ್ಥೆ ಹಿಡಿಯಿರುವಂಥವ್ರು ನೀವು. ನಿಮ್ಮ ಕಣ್ಣುಗಾವಲಲ್ಲೇ, ಕಣ್ಣಳತೆಯಲ್ಲೇ ನಡೀತಾ ಇರುವಂಥ ಅವ್ಯವಹಾರವನ್ನು ತಡ್ಕೊಳ್ಳೋಕ್ಕಾಗಿಲ್ಲ, ತಡೆಯೋಕ್ಕಾಗೋದೇ ಇಲ್ಲ ನಿಮಗೆ. 2008-09ರಿಂದ ತೆರಿಗೆ ಪಾವತಿ ಆಗ್ತಾ ಇಲ್ಲ ಸರ್ಕಾರಿ ಕಟ್ಟಡಗಳಂತಂದರೆ ಇನ್ನು ಇದನ್ನು ಇನ್ನು ಎಲ್ಲಿಯವರೆಗೆ ತಗೊಂಡು ಹೋಗ್ತೀರಿ? ಮಹಾನಗರ ಪಾಲಿಕೆಯ 8 ವಲಯಗಳಲ್ಲಿ ಈಗಾಗಲೇ GBA ರೂಪುಗೊಳ್ಳೋಕ್ಕಿಂತ ಮೊದಲು 8 ವಲಯಗಳಲ್ಲಿ ಇವರು 473 ಕೋಟಿ ಏನೋ 430 ಕೋಟಿಯಷ್ಟು ಬಾಕಿ ಇತ್ತು. ಹೌದು, ಯಾರ್ದು? ಖಾಸಗಿಯವರದ್ದು. ಸರ್ಕಾರದವರು ಇವತ್ತು 475 ಕೋಟಿವರೆಗೂ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಸರ್ಕಾರಿ ಕಟ್ಟಡಗಳನ್ನ. ಖಾಸಗಿಯವ್ರ ಮೇಲೆ ನೀವು ಪ್ರಯೋಗ ಮಾಡ್ತಾನೆ ಹೋಗ್ತೀರಿ. 7,000 ಚಿಲ್ಲರೆ ಏನೋ ಖಾಸಗಿ ಕಟ್ಟಡಗಳು, ಇನ್ನೊಂದ್ರ ಮೇಲ್ಗಡೆ ಅವ್ರ ಮಾಲೀಕರ ಮೇಲ್ಗಡೆ, ಆಸ್ತಿ ಮೇಲ್ಗಡೆ ನಿಮ್ಮ ಕ್ರಮ ಇದ್ದೇ ಇರುತ್ತೆ. ಇದನ್ನು ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ಹೌದು, ಈ ನಿರ್ವಹಣೆ ಮಾಡುವಂಥವ್ರ ಮೇಲ್ಗಡೆ ಯಾಕೆ ಕ್ರಮ ತಗೊಳ್ಳಲ್ಲ ನೀವು? ಇದು ಮತ್ತನೇ ಅಲ್ವಾ? ಈ ಆದಾಯ ಯಾಕೆ ಸರ್ಕಾರಕ್ಕೆ? ನೀವು ಜಂಟಿ ಆಯುಕ್ತರ ಮೂಲಕ ಆಯಾಯ ವಿಭಾಗದಲ್ಲೇ ನೀವು ಹರಾಜು ಪ್ರಕ್ರಿಯೆಗೆ ಎಲ್ಲ ವ್ಯವಸ್ಥೆ ಅಡಿ ಮಾಡ್ಕೊಂಡ್ಬರ್ತೀರಿ. ನಿಮ್ಮ ಕಣ್ಣು ಮುಂದೆ ಇರೋದನ್ನು ತಗೊಂಡ್ಬರೋದಕ್ಕಾಗೋದಿಲ್ಲ. ಕರ್ನಾಟಕ ರಾಜ್ಯಾದ್ಯಂತ
ಮತ್ತು ಸಣ್ಣ ನೀರಾವರಿ, PWD, RDPR, ವಸತಿ ಇಲಾಖೆ ಪ್ರಮುಖ ಇವರೆಲ್ಲರೂ ರಾಜ್ಯಾದ್ಯಂತ ಬಾಕಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಹೌದು. ಇದು ಬರೀ ಬೆಂಗಳೂರಿನ ಸಮಸ್ಯೆ ಅಲ್ಲ. ಬೆಂಗಳೂರಲ್ಲಿ ಶಕ್ತಿ ಕೇಂದ್ರಗಳಲ್ಲೇ 14 ರಿಂದ 15 ಕೋಟಿ ಇದೆ. ಬೇರೆ ಬೇರೆ 1,000ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳು ಬಿಲ್ ಬಾಕಿ, ತೆರಿಗೆ ಬಾಕಿಯನ್ನ ಉಳಿಸ್ಕೊಂಡಿದ್ದಾವೆ. 1,000ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳು. ಹೌದು. ಇದನ್ನು ಯಾರೂ ಪ್ರಶ್ನೆ ಮಾಡೋದಿರಲಿಲ್ಲ. ಇವತ್ತು NR ರಮೇಶ್ ಬಿಜೆಪಿ ಮುಖಂಡ ಮತ್ತೆ ಈ ಕರಪ್ಷನ್ ವಿರುದ್ಧವಾಗಿ ಹೋರಾಡ್ಕೊಂಡು ಹೌದು. ಇಂಥವ್ರು ಬಂದು ಬಾಯಿ ತೆರೆದಾಗಲೇ ಸರ್ಕಾರದ ಈ ಒಂದಷ್ಟು ಚುರುಕು ಮುಟ್ಟುವಂಥದ್ದು. ಇವತ್ತೇನೋ ತಂದಿದ್ದಾರೆ, ಈ ಬಗ್ಗೆ ಚರ್ಚೆ ಆಗಬೇಕು, ಈ ನಿಟ್ಟಲ್ಲಿ ಒಂದಷ್ಟು ಕೆಲಸಗಳಾಗಬೇಕು. 2008-9ರಿಂದ ನೀವು ಹಾಗೇ ಉಳಿಸ್ಕೊಂಡು ಬಂದಿದ್ದೀರಿ. ಖಾಸಗಿ ದರ್ಬಾರ್ ನಿಮ್ಮದು. ಸಣ್ಣ ಮತ್ತು ಈ ಅಂದರೆ ಕೆಳವರ್ಗದವರ ಮಧ್ಯಮ ವರ್ಗದವ್ರ ಮೇಲ್ಗಡೆ ಸಣ್ಣದಾಗಿ ಏನಾದರೂ ಒಂದು ಉಳಿಸ್ಕೊಂಡಿದ್ರೆ ನೀವು ಆಯಿತು, ನೀವು ಬೀಗ ಜಡಿತೀರಿ, ನಿಮ್ಮದೇ ವಶಕ್ಕೆ ತಗೋತೀರಿ, ಸುಪರ್ದಿಗೆ ತಗೋತೀರಿ. ದುರಾಡಳಿತವನ್ನು ಬಿಡಿ, ನಿಮ್ಮ ತಪ್ಪುಗಳನ್ನು, ನಿಮ್ಮ ಕಣ್ಣಳತೆಯಲ್ಲೇ ಆಗಿರುವ ತಪ್ಪುಗಳನ್ನು ತಿದ್ದುಕೊಳ್ಳಿ. ಸರ್ಕಾರಕ್ಕೆ ಆದಾಯ ಬರುತ್ತೆ. ಹೌದು. ಬರೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಇದೆ ಇದು ಸಮಸ್ಯೆ. ತಗೊಂಡು ಈ ತೆರಿಗೆ ಹಣವನ್ನು ಪಡೀರಿ. ಹೌದು. ನಿಮ್ಮ ಸರ್ಕಾರಕ್ಕೆ ಆದಾಯ ಆಗತ್ತೆ. ಆ ನಿಟ್ಟಲ್ಲಿ ಕೆಲಸ ಮಾಡಿ. ಇವತ್ತು ಅವ್ರು ಬಿಸಿ ಮುಟ್ಸಿದ್ದಾರೆ. ಆ ನಿಟ್ಟಲ್ಲಿ ಕೆಲಸ ಆಯಿತು ಅಂತಂದರೆ ಈ ನಿಮ್ಗೆ ಏನು ಇಲ್ಲದೇ ಇದ್ದಾಗ ಯಾರ ಕಡೆ ಕಣ್ಣು ಹೋಗುತ್ತೋ, ಕೆಳವರ್ಗದವರು, ಮಧ್ಯಮ ವರ್ಗದವರು, ಇರುವಂಥವ್ರ ಕಡೆ ಗಮನ ಹೋಗಲಿ, ನಿಮ್ಮ ಕಣ್ಣು ಆ ಕಡೆನೂ ಹೋಗಲಿ. ನಿಮ್ಮ ಸರ್ಕಾರದ ಅಡಿಯಲ್ಲೇ ಈ ರೀತಿ ಅವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ. ಜನ ದಂಗೆ ಹೇಳೋಕ್ಕಿಂತ ಮೊದಲು ಎಚ್ಚೆತ್ಕೊಳ್ಳಿ. ಇದನ್ನ ಮೊದಲು ಪಾವತಿ ಮಾಡಿಸ್ಕೊಳ್ಳಿ. ಹೌದು. ಅಂದ್ರೆ ಎಲ್ಲಿವರೆಗೂ ಈ ವಿಪರ್ಯಾಸ ಅಂತಂದ್ರೆ ಮೊನ್ನೆ ಗಮನಿಸ್ತಾ ಇದ್ವಿ, ಈ ಡ್ರೋನ್ ಸರ್ವೆ ಮಾಡ್ಕೊಂಡು ಅವ್ರನ್ನೆಲ್ಲ ಅವರಿಗೆ ಟ್ಯಾಕ್ಸ್ ಹಾಕ್ತೀವಿ, ಮನೆ ಇದು ಮಾಡ್ತೀವಿ, ಗಾಡಿ ತಗೊಂಡು ಹೋಗಿ ಡಂಪಿಂಗ್ ಯಾರ್ಡ್ ಹಾಕ್ತೀವಿ ಅಂತ. ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರವೇ ಒಳ್ಳೆ ಚಿರನಿದ್ರೆಗೆ ಒಂಥರ ಜಾರದಂಗಿದೆ ಇದು. ಇವರಿಗೆ ಅದೇ ಹೇಳ್ತದಲ್ಲ, ತಲೆ ಇಲ್ಲದ ಒಂದು ಹೇಳಿಕೆ ಕೊಟ್ಟುಬಿಡೋದು, ತಲೆ ಇಲ್ಲದ ಒಂದು ವ್ಯವಸ್ಥೆ ತಂದು ಬಿಡೋದು, ಅದರ ಮೂಲಕ ಮತ್ತೊಂದಷ್ಟು ಚಿಮಾರಿ ಹಾಕಿಸ್ಕೊಳ್ಳೋದು, ಇದು ನಿತ್ಯ ನಿರಂತರ ಆಗ್ಬಿಟ್ಟಿದೆ ಇವರಿಗೆ. ಕಣ್ಣಳತೆಲ್ಲೇ ಇರೋದು. ಪ್ರತಿ ಸರ್ಕಾರಗಳು ಬಂದಾಗ್ಲೂ ಇದೆಲ್ಲ ಕಾಣಿಸುವಂಥದ್ದೇನೆ, ಎಲ್ಲರೂ ಹೇಳುವಂಥದ್ದೇನೆ. ಆದರೆ ಇವ್ರು ಯಾರು ರಾಜ್ಯದ ಉದ್ದಗಲಕ್ಕೂ ಬಾಕಿ ಇರುವಂಥವ್ರ ಕಡೆ ಗಮನ ಕೊಡಲೇ ಇಲ್ಲ. ಇನ್ನಾದರೂ ಎಚ್ಚೆತ್ಕೋಬೇಕು. ಯಾರೋ ಒಬ್ರು ಬಂದು ಮುನ್ನೆಲೆಯಲ್ಲಿ ನಿಂತ್ಕೊಂಡು ಹೇಳಿದ್ದಾಗಿದೆ, ನಿಮ್ಮ ಅಳತೆಗೆ ತಂದಿದ್ದಾಗಿದೆ, ಇನ್ನಾದರೂ ಕೆಲಸ ಆಗಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.